ಬೆಂಗಳೂರಿನ ನಾಗದೇವನಹಳ್ಳಿ ಬಳಿ ಚಿತ್ರಕೂಟ ಶಾಲೆಗೆ ಬೆಂಕಿ ಹತ್ತಿಕೊಂಡಿದೆ. ರಿಂಗ್ ರಸ್ತೆಯ ನಾಗದೇವನಹಳ್ಳಿಯಲ್ಲಿ ಚಿತ್ರಕೂಟ ಶಾಲೆ ಇದೆ. ರಿಂಗ್ ರಸ್ತೆಯಲ್ಲಿರುವ ನಾಗದೇವನಹಳ್ಳಿಯ ಚಿತ್ರಕೂಟ ಶಾಲೆ ಧಗಧಗ ಅಂತ ಹೊತ್ತಿ ಉರಿತಾ ಇತ್ತು. ಶಾಲಾ ಕಟ್ಟಡದ ಟಾಪ್ ಫ್ಲೋರ್ನಲ್ಲಿ ಇದ್ದಂತಹ ಆಡಿಟೋರಿಯಂ ಧಗಧಗ ಅಂತ ಹೊತ್ತಿ ಉರಿತಾ ಇದೆ. ಆಡಿಟೋರಿಯಂನ ಕಾಮಗಾರಿ ವೇಳೆ ನಡೆದಿರುವಂತಹ ಅವಘಡ ಇದು. ಶಾಲೆಗೆ ರಜೆ ಇದ್ದಿದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ. ಶಾಲೆಗೆ ರಜೆ ಇದ್ದಿದ್ರಿಂದ ಮಕ್ಕಳು ಯಾರು ಇರಲಿಲ್ಲ, ಕೆಲವು ಸ್ಟಾಫ್ಗಳು ಮಾತ್ರ ಇದ್ರು. ಇವತ್ತು ಪೋಷಕರ ಮೀಟಿಂಗ್ ಅನ್ನ ಕರೆದಿತ್ತು ಶಾಲಾ ಆಡಳಿತ ಮಂಡಳಿ. ಪೋಷಕರ ಮೀಟಿಂಗ್ಗೆ ಬರೋ ಮೊದಲೇ ಬೆಂಕಿ ಕಾಣಿಸ್ಕೊಂಡಿದೆ. ಶಾಲಾ ಕಟ್ಟಡಕ್ಕೆ ಬೆಂಕಿ ಬಿದ್ದು ಅಕ್ಕಪಕ್ಕದ ಮನೆಯಲ್ಲೂ ಕೂಡ ಆತಂಕದ ವಾತಾವರಣ ಇತ್ತು. ಚಿತ್ರಕೂಟ ಶಾಲೆಯ ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ದಳ ಹರಸಾಹಸವನ್ನ ಪಡ್ತಾ ಇತ್ತು. ರಿಂಗ್ ರಸ್ತೆಯ ನಾಗದೇವನಹಳ್ಳಿ, ಬೆಂಗಳೂರಿನ ನಾಗದೇವನಹಳ್ಳಿಯಲ್ಲಿ ಚಿತ್ರಕೂಟ ಶಾಲೆ ಅಂತ ಶಾಲೆ ಇದೆ. ಆ ಶಾಲೆಗೆ ಬೆಂಕಿ ಹೊತ್ಕೊಂಡಿರೋ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಟಾಪ್ ಫ್ಲೋರ್ ನಲ್ಲಿ ಆಡಿಟೋರಿಯಂ ಇತ್ತು. ಆಡಿಟೋರಿಯಂ ಭಾಗ ಕಂಪ್ಲೀಟ್ ಈಗ ಸುಟ್ಟು ಭಸ್ಮ ಆಗಿದೆ. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಇವತ್ತು, ಆದ್ರೆ ಆ ಮೀಟಿಂಗ್ ಆರಂಭಕ್ಕೂ ಮುನ್ನವೇ ಈ ರೀತಿ ಬೆಂಕಿ ಕಾಣಿಸ್ಕೊಂಡಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನ ನಂದಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಫ್ಯಾಮಿಲಿ ಎಷ್ಟು ಚೆನ್ನಾಗಿರೋ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಗ್ನಿಶಾಮಕ ದಳ ಸಿಬ್ಬಂದಿ ಅಗ್ನಿಯನ್ನು ನಂದಿಸುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಸಾಕಷ್ಟು ಕಷ್ಟ ಇದೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆವರಿಸಿಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಯ್ತಾ, ಏನಕ್ಕಾಯ್ತು ಅನ್ನೋದು ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದರೆ ಮಕ್ಕಳೇನಾದರೂ ಇದ್ದಿದ್ರೆ ಬಹಳ ದೊಡ್ಡ ದುರಂತ ಆಗೋಗ್ತಾ ಇತ್ತು, ದೊಡ್ಡ ಅವಘಡ ಅನಾಹುತ ನಡೀತಾ ಇತ್ತು. ಅದೃಷ್ಟವಶ ಶಾಲೆಗೆ ರಜೆ ಇದ್ದಿದ್ರಿಂದ ಮಕ್ಕಳು ಯಾರೂ ಇರಲಿಲ್ಲ. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಆ ಮೀಟಿಂಗ್ ಆರಂಭಕ್ಕೂ ಮುನ್ನವೇ ಬೆಂಕಿ ಕಾಣಿಸ್ಕೊಂಡಿದೆ. ಪ್ರತಿನಿಧಿ ಸುಚಿತ್ರ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. 8:45 ಸುಮಾರಿಗೆ ನಾಗದೇವನಹಳ್ಳಿ ಬಳಿ ಇರುವಂತಹ ಕೌಶಲ್ಯ ಶಾಲೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಸದ್ಯ ನಾನು ಅದೇ ಒಂದು ಶಾಲೆಯ ಬಳಿ ಇದ್ದೀನಿ. ಏನು ನೀವು ದೃಶ್ಯವನ್ನ ಗಮನಿಸ್ತಾ ಹೋಗ್ತಾ ಇದ್ದೀರಾ, ಇದು ನಾಗದೇವನಹಳ್ಳಿ ಬಳಿ ಇರುವಂತಹ ಕೌಶಲ್ಯ ಶಾಲೆ. ಏನು ಟಾಪ್ ಫ್ಲೋರ್ ನಲ್ಲಿ ಇರುವಂತಹ ಏನು ಮೇಲ್ಛಾವಣಿ ಏನಿದೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿರುವಂತದ್ದು. ತಕ್ಷಣವೇ ಏನು ಸ್ಥಳೀಯರು ಹಾಗೆ ಶಾಲಾ ಆಡಳಿತ ಸಿಬ್ಬಂದಿ ವರ್ಗದವರು ಏನು ಅಗ್ನಿಶಾಮಕ ಸಿಬ್ಬಂದಿಯವರಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದಂತಹ ಅಗ್ನಿಶಾಮಕ ಸಿಬ್ಬಂದಿಯವರು ತಕ್ಷಣವೇ ಈ ಒಂದು ಬೆಂಕಿಯನ್ನ ಹಾರಿಸುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು. ಇನ್ನೂ ಕೂಡ ಅಂದ್ರೆ ಈಗಾಗಲೇ 4 ಅಗ್ನಿಶಾಮಕ ವ್ಯಾನ್ಗಳು ಬಂದು ಈ ಒಂದು ಅಗ್ನಿಯನ್ನ ನಂದಿಸುವಂತಹ ಕಾರ್ಯ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಏನು ಪಕ್ಕದಲ್ಲೇ ಇರುವಂತಹ ಜ್ಞಾನಭಾರತಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೂಡ ಕೊಟ್ಟಿರುವಂತದ್ದು. ಇವತ್ತು ಶನಿವಾರ ಆಗಿರೋದ್ರಿಂದ ಏನು ಯಾವುದೇ ರೀತಿಯಾಗಿ ಮಕ್ಕಳು ಈ ಒಂದು ಶಾಲೆಯಲ್ಲಿ ಬಂದಿರಲಿಲ್ಲ. ಆದ್ರೆ ಪೋಷಕರ ಮೀಟಿಂಗ್ ಅಂತ ಹೇಳಿ ಶಾಲಾ ಆಡಳಿತ ಮಂಡಳಿಯವರು ಪೋಷಕರನ್ನ ಕೂಡ ಈ ಒಂದು ಶಾಲೆಗೆ ಕರೆದಿದ್ರು. ಇದೇ ಒಂದು ಏನು ಘಟನಾ ಸಂಬಂಧ ಶಾಲೆಯ ಏನು ಶಾಲೆಯಲ್ಲಿ ಮಕ್ಕಳನ್ನ ಓದಿಸುತ್ತಿರುವಂತಹ ಪೋಷಕರು ಕೂಡ ಈ ಒಂದು ಮೀಟಿಂಗ್ಗೆ ಅಟೆಂಡ್ ಕೂಡ ಆಗಿದ್ರು. ಕೆಲವೊಂದಷ್ಟು ಪೋಷಕರನ್ನ ಈಗಾಗ್ಲೇ ಬೆಂಕಿ ಯಾವಾಗ ಕಾಣಿಸ್ಕೊಳ್ತು ಅದಾದ ನಂತರದಲ್ಲಿ ಎಲ್ಲರನ್ನ ಕೂಡ ರಕ್ಷಣೆಯನ್ನ ಮಾಡಿ ಅವರನ್ನ ಹೊರಗೆ ಕಳಿಸಿರುವಂತದ್ದು. ಈ ಒಂದು ಬೆಂಕಿ ಯಾವಾಗ ಹತ್ಕೊಳ್ತು ಆ ಒಂದು ಸಮಯದಲ್ಲೂ ಕೂಡ ಲಿಫ್ಟ್ಗೂ ಕೂಡ ಬೆಂಕಿ ಆವರಿಸ್ಕೊಂಡಿರುವಂತದ್ದು. ಸದ್ಯ ಯಾವುದೇ ರೀತಿಯಾಗಿ ಏನು ಅವಘಡ ಸಂಭವಿಸಿಲ್ಲ, ಯಾರಿಗೂ ಕೂಡ ಏನು ಕೂಡ ಆಗಿಲ್ಲ. ಏನಾದ್ರೂ ಮಕ್ಕಳು ಶಾಲೆಗೆ ಬಂದಿದ್ರೆ ನಿಜಕ್ಕೂ ಕೂಡ ಇದು ಭಾರಿ ಅನಾಹುತ ಅಂತಾನೆ ಹೇಳ್ಬಹುದಾಗಿತ್ತು. ಸದ್ಯ ಕೆಲವೊಂದಷ್ಟು ಜನರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ ಒಂದು ಕೌಶಲ್ಯ ಶಾಲೆ ಏನಿದೆ ಅದರ ಅಕ್ಕ ಪಕ್ಕ ಏನು ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇದೆ, ಶೋರೂಮ್ ಇದೆ. ಏನಾದ್ರೂ ಒಂದು ವೇಳೆ ಬೆಂಕಿ ಏನಾದ್ರೂ ಹೆಚ್ಚಾಗಿ ಕಾಣಿಸ್ಕೊಂಡಿತ್ತು ಅನ್ನಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಪೆಟ್ರೋಲ್ ಬಂಕ್ ಇರೋದ್ರಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಆವರಿಸ್ಕೊಳ್ತಾ ಇತ್ತು. ಸದ್ಯ ತಕ್ಷಣವೇ ಬಂದಂತಹ ಜ್ಞಾನಭಾರತಿ ಅಗ್ನಿಶಾಮಕ ಪೊಲೀಸರು ಈ ಒಂದು ಏನು ಬೆಂಕಿಯನ್ನ ಆರಿಸುವಂತಹ ಕೆಲಸಕ್ಕೆ ಇದೀಗ ಮುಂದಾಗಿರುವಂತದ್ದು. ಜೊತೆಗೆ ಈ ಜ್ಞಾನಭಾರತಿ ಪೊಲೀಸರು ಕೂಡ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ಏನು ಮಕ್ಕಳು ಇಲ್ಲದೆ ಇರೋ ಕಾರಣದಿಂದಾಗಿ ಪೋಷಕರು ಕೂಡ ಒಂದ್ ರೀತಿಯಲ್ಲಿ ರಿಲ್ಯಾಕ್ಸ್ ಆಗಿದ್ದಾರೆ. ಯಾಕಂತ ಏನು ಸಾರ್ವಜನಿಕರು ಕೂಡ
ಶಾಲಾ ಆಡಳಿತ ಮಂಡಳಿ ಸಾಕಷ್ಟು ಜನ ಮಕ್ಕಳು ಇಲ್ಲಿ ಓದ್ತಾ ಇರೋದ್ರಿಂದ ಸೂಕ್ತ ಕ್ರಮವನ್ನ ಶಾಲಾ ಆಡಳಿತ ಮಂಡಳಿ ಈಗಾಗಲೇ ಕೈಗೊಳ್ಬೇಕಾಗಿತ್ತು. ಆದ್ರೆ ಯಾವ ರೀತಿ ಸೇಫ್ಟಿಯನ್ನ ಈ ಒಂದು ಶಾಲಾ ಆಡಳಿತ ಮಂಡಳಿ ಒಳಗೊಂಡಿತ್ತೋ ಇಲ್ವೋ, ಈ ರೀತಿಯಾಗಿ ಮಕ್ಕಳು ಇದ್ದಂತಹ ಸಂದರ್ಭದಲ್ಲಿ ಬೆಂಕಿ ಏನಾದ್ರೂ ಕಾಣಿಸ್ಕೊಂಡಿದ್ರೆ ನಿಜಕ್ಕೂ ಕೂಡ ಮಕ್ಕಳಿಗೂ ಕೂಡ ಈ ಒಂದು ಅನಾಹುತ ತಪ್ಪಿದ್ದಲ್ಲ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಹಾಗೆ ಪೋಷಕರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಸದ್ಯಕ್ಕೆ ಯಾವುದೇ ರೀತಿಯಾಗಿ ಅನಾಹುತ ಸಂಭವಿಸಿಲ್ಲ, ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ಒಟ್ನಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಯವರು ಕೂಡ ಸಾಕಷ್ಟು ಸಮಯದಿಂದಲೂ ಕೂಡ ಈ ಒಂದು ಅಗ್ನಿಯನ್ನ ಆರಿಸುವಂತಹ ಕೆಲಸದಲ್ಲಿ ಮುಂದಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಚಿತಾ ನಿಂಗೇಗೌಡ, ಅಪೋವ ಟಿವಿ, ಬೆಂಗಳೂರು. 1 ಅವರ್ ಹಿಂದೆ ಅದು ಮೇಲೆ ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿರೋದು. ಮತ್ತೆ ಮೀಟಿಂಗ್ ಇತ್ತಂತ ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. 1 ಅವರ್ ಮುಂಚೆನೆ. ನಿಮ್ಮ ಹೆಸರು? ನಮ್ಮ ಹೆಸರು ತಿಮ್ಮಯ್ಯ ಅಂತ. ಆಗಿಲ್ಲ. ಅಷ್ಟೊತ್ತಿಗೆ ಫೈರ್ ಸ್ಟೇಷನ್ ಅವ್ರು ಬಂದು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಒಬ್ರಿಗೂ ಈ ಸ್ಕೂಲಲ್ಲಿ ಯಾರಿಗೂ ಸಮಸ್ಯೆ ಆಗಿಲ್ಲ. 150 ಜನ ಬರೋದಿತ್ತಂತೆ. ಅಷ್ಟೊತ್ತಿಗೆ ಯಾವಾಗ ಬೆಂಕಿ ಕಾಣಿಸ್ತೋ ಆವಾಗ ಮೀಟಿಂಗ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಜ್ಞಾನ ಭಾರತಿ ಸ್ಟೇಷನ್